ಬೆಂಗಳೂರು ನಗರದಲ್ಲಿ ಮತ್ತೆ ಹೆಚ್ಚಾದ ಸರಗಳ್ಳರ ಹಾವಳಿ. ಮಹಿಳೆಯರ ಮೇಲೆ ಮಚ್ಚು ಬೀಸಿ ಸರಗಳ್ಳತನ ಮಾಡಲಾಗ್ತಾ ಇದೆ. ಸರಗಳ್ಳರ ಅಟ್ಟಹಾಸಕ್ಕೆ ಮಹಿಳೆಗೆ 2 ಬೆರಳೆ ಕಟ್ಟಾಗ್ಬಿಟ್ಟಿದೆ. ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಈಶ್ವರಿ ನಗರದಲ್ಲಿ ಒಂದು ಘಟನೆ ನಡೆದಿರೋದು. ನೋಡಿ, ಬೆಂಗಳೂರಿನಲ್ಲಿ ಇಂಥ ದೊಡ್ಡ ನಗರದಲ್ಲೇ ಯಾವ್ಯಾವ ಥರ ಕಳ್ತನ ಮಾಡ್ತಾ ಇದ್ದಾರೆ ಅಂತ. ಯಾವಾಗ ಅಲರ್ಟ್ ಆದ್ರೋ ಅಥವಾ ಹೆಣ್ಮಕ್ಳು ಕೂಗೋದಕ್ಕೆ ಈ ಥರ ಎಲ್ಲ ಶುರು ಮಾಡಿದ್ರೋ, ಈಗ ನೋಡಿ ಮಚ್ಚು ಬೀಸೋದಕ್ಕೆ ಮುಂದಾಗ್ತಿದ್ದಾರೆ. ಸ್ವಲ್ಪ ದಿನಗಳ ಹಿಂದೆ ಪಾರ್ಕ್ನಲ್ಲಿ ವಾಕಿಂಗ್ ಹೋಗುವಾಗ, ಬೆಳಗ್ಗೆ ರಂಗೋಲಿ ಹಾಕುವಾಗ ಎಲ್ಲ ಸರಗಳ್ಳತನ ಮಾಡ್ತಾ ಇದ್ರು. ಬಟ್ ಈಗ ಮಚ್ಚು ಬೀಸಿ ಸರಗಳ್ಳತನ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಬಹಳ ಆಘಾತಕಾರಿ ವಿಚಾರ. 2 ಬೆರಳೆ ಕಟ್ಟಾಗಿದೆಯಂತೆ ಪಾಪ ಆ ಮಹಿಳೆಯದು. ನೋಡಿ, ಇನ್ನು ಯಾವ ರೀತಿಯಾಗಿ ಈ ಸರಗಳ್ಳತನ ಮಾಡುವವರು ಸರಗಳ್ಳತನಕ್ಕೆ ಇಳಿದಿದ್ದಾರೆ, ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಈಶ್ವರಿ ನಗರದಲ್ಲಿ ಒಂದು ಘಟನೆ ನಡೆದಿರೋದು. ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ಮಹಿಳೆ. ಇನ್ನೇನಾಗತ್ತೆ ಹೇಳಿ? ಮನೆ ಮುಂದೆ ನಿಂತಿದ್ದಂಥ ಸಂದರ್ಭದಲ್ಲಿ ಮಚ್ಚು ಬೀಸಿ ಸರಗಳ್ಳತನ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದರೆ ಎಂಥವ್ರಿಗಾದ್ರೂ ಆತಂಕ ಆಗತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮನೆ ಬಿಟ್ಟು ಹೊರಗೆ ಹೋಗೋದಿರಲಿ, ಮನೆ ಬಾಗಿಲಿಂದ ಹೊರಗೆ ಬಂದು ನಿಂತರೂ ಈ ಥರದ ಘಟನೆಗಳು ನಡೀತಾ ಇದೆ. ಪೊಲೀಸ್ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಯಾಕಂದರೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಮಚ್ಚು ಬೀಸಿ ಕುತ್ತಿಗೆ ಆ ಥರ ಏನಾದರೂ ಸಮಸ್ಯೆ ಆಗ್ಬಿಟ್ಟಿದ್ರೆ, ಈಗ ಬೆರಳು ಕಟ್ಟಾಗಿದೆ ಅಂತಾರೆ, ತಲೆಗೋ ಮುಖಕ್ಕೋ ಕುತ್ತಿಗೆಗೋ ಈ ರೀತಿಯಾಗಿ ಆಗ್ಬಿಟ್ಟಿದ್ರೆ ಜೀವನೇ ಹೋಗ್ತಿತ್ತಲ್ಲ ಯಾರ್ದಾದ್ರೂ. ಹಾಗಾಗಿ ನೈಟ್ ರೌಂಡ್ಸ್ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಈ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಆರ್ಕೆಸ್ಟ್ರಾ ನೋಡಿಕೊಂಡು ಮನೆಗೆ ಹೋಗ್ತಾ ಇದ್ದ ಉಷಾ ಮತ್ತು ವರಲಕ್ಷ್ಮಿ. ಈ ವೇಳೆ ಪಲ್ಸರ್ ಬೈಕ್ನಲ್ಲಿ ಹಿಂದಿನಿಂದ ಬಂದ ಆರೋಪಿಗಳು ಹಿಂದಿನಿಂದ ಬಂದು ಮಹಿಳೆಯ ಕುತ್ತಿಗೆಗೆ ಲಾಂಗ್ ಇಟ್ಟಿದ್ದ ಕಳ್ಳರು. ಲಾಂಗ್ ಇಡ್ತಾ ಇದ್ದಂತೆ ಭಯಗೊಂಡು ಚಿನ್ನದ ಸರ ನೀಡಿದ್ದ ಉಷಾ. ನಂತರ ವರಲಕ್ಷ್ಮಿ ಬಳಿ ಚಿನ್ನದ ಸರ ಕೇಳಿದಾಗ ಪ್ರತಿರೋಧ ವ್ಯಕ್ತಪಡಿಸಿದ್ದಾರೆ. ಪ್ರತಿರೋಧ ತೋರಿದ ವೇಳೆ ಮಚ್ಚು ಬೀಸಿರೋದು ಸರಗಳು. ಮಹಿಳೆಯ 2 ಬೆರಳು ಕಟ್ಟಾದರೂ ಸರ ಕಿತ್ಕೊಂಡು ಕಳ್ಳರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಉಷಾ ಎಂಬಾಕೆಯ 10 ಗ್ರಾಂ, ವರಲಕ್ಷ್ಮಿಯ 45 ಗ್ರಾಂ ಸರ ಕದ್ದು ಪರಾರಿಯಾಗಿರೋದು. ಸರಗಳ್ಳತನದ ಬಗ್ಗೆ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳ ಪತ್ತೆಗಾಗಿ ಪ್ರತ್ಯೇಕ ತಂಡವನ್ನು ರಚಿಸಿದ್ದಾರೆ ಗಿರಿನಗರ ಪೊಲೀಸರು. ನೋಡಿ, ಅವರೇನೋ ಆರ್ಕೆಸ್ಟ್ರಾ ನೋಡ್ಕೊಂಡು ವಾಪಸ್ ಬರ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ. ಮಚ್ಚು ತೋರಿಸಿದಾರಂತೆ. ಫಸ್ಟಿಗೆ ಕೊಡಿ ನಿಮ್ಮ ಸರನ ಬಿಚ್ಕೊಡಿ ಅಂತ ಒಬ್ಬರು ಬಿಚ್ಕೊಟ್ಬಿಟ್ಟಿದ್ದಾರೆ. ಇನ್ನೊಬ್ಬರು ಯಾಕೆ ಇಲ್ಲ ನಾನು ಕೊಡಲ್ಲ ಅದಕ್ಕೆ ಮಚ್ಚು ಬೀಸ್ಬಿಟ್ಟಿದ್ದಾರೆ. 2 ಬೆರಳು ಕಟ್ಟಾಗ್ಬಿಟ್ಟಿದೆ. ಸದ್ಯ ಒಬ್ರದ್ದು 10 ಗ್ರಾಮು, ಇನ್ನೊಬ್ರದ್ದು 40 ಗ್ರಾಮ್ ಸರ ಕದ್ದು ಕಳ್ಳರು ಎಸ್ಕೇಪ್ ಆಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ತನಿಖೆಯನ್ನು ನಡೆಸಲಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸದ್ಯ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಈ ಕಳ್ಳರ ಬಗ್ಗೆ? ಮತ್ತೆ ಕೈ ಬೆರಳು ಕಟ್ಟಾಗಿದೆ ಅಂತ ಹೇಳ್ತಾ ಇದ್ರು, ಅವರ ಆರೋಗ್ಯ ಹೇಗಿದೆ? ಏನು, ಮೊನ್ನೆ ರಾತ್ರಿ ಆರ್ಕೆಸ್ಟ್ರಾ ನೋಡ್ಕೊಂಡು ಮನೆಗೆ ಹೋಗ್ತಿದ್ದಂತಹ ಮಹಿಳೆಯರ ಮೇಲೆ ಸರಗಳ್ಳರ ಅಟ್ಯಾಕ್ ಮಾಡಿರುವಂತದ್ದು. ದ್ವಿಚಕ್ರ ವಾಹನದಲ್ಲಿ ಏನು ಹೆಲ್ಮೆಟ್ ಗಳನ್ನ ಹಾಕೊಂಡು ಮುಸುಕುದಾರಿಗಳ ಮಾದರಿಯಲ್ಲಿ ಬಂದು ಮೊದಲು ಮಚ್ಚನ್ನಿಟ್ಟು ಓರ್ವ ಉಷಾ ಎಂಬುವರ ಹತ್ರ ಇದ್ದಂತಹ 10 ಗ್ರಾಂ ಚಿನ್ನದ ಸರವನ್ನ ಕಿತ್ಕೊಂಡಿದ್ದಾರೆ. ಇದಾದ ಬಳಿಕ ವರಲಕ್ಷ್ಮಿ ಎಂಬುವರ ಕತ್ತಿನಲ್ಲಿದ್ದಂತಹ ಸರಕು ಕೂಡ ಕೈ ಹಾಕಿದ ಸಂದರ್ಭದಲ್ಲಿ ಅವರು ಅದನ್ನ ಸಂದರ್ಭದಲ್ಲಿ ಆತ ಮಚ್ಚಿನಲ್ಲಿ ಹೊಡೆದಿರುವಂತದ್ದು. ಮಚ್ಚಿನಲ್ಲಿ ಹೊಡೆದ ಹಿನ್ನೆಲೆಯಲ್ಲಿ 2 ಬೆರಳು ಆಗಿರುವುದು. ಥ್ಯಾಂಕ್ ಯು ಸಂತೋಷ್. ಬೆಂಗಳೂರಿನಲ್ಲಿ ಮತ್ತೆ ಸರಗಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ ಪಾಪ, ಅವರ ಬೆರಳೆ ಕಟ್ಟಾಗಿ ಹೋಗ್ಬಿಟ್ಟಿದೆ. 40 ಗ್ರಾಮ್ ಚಿನ್ನದ ಸರ ಯಾರೋ ಅಂತ ಕೊಡು ಅಂತಂದರೆ ಈಗಿನ ಬಂಗಾರದ ರೇಟಲ್ಲಿ ಯಾರು ತಗೊಡ್ತಾರೆ? ಅದಕ್ಕೆ ಇಲ್ಲ ಕೊಡಲ್ಲ ಅಂತಂದಿದ್ದಾರೆ. ಹೌದಾ ಅಂತ ಹೇಳಿ ಮಚ್ಚೆ ಬೀಸಿರೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಪೊಲೀಸರು ಆದಷ್ಟು ಬೇಗ ತನಿಖೆಯನ್ನು ನಡೆಸಬೇಕಾಗತ್ತೆ. ಯಾರು ಈ ರೀತಿಯಾಗಿ ಸರಗಳ್ಳತನ ಮಾಡ್ತಾ ಇದ್ದಾರೆ, ಇವುಗಳದ್ದೊಂದು ಜಾಲನೇ ಇದೆಯಾ, ಗೇನು ಗೆತ್ತ ಇದೆಲ್ಲದ್ರ ಬಗ್ಗೆ ತನಿಖೆ ನಂತರ ಗೊತ್ತಾಗಲಿದೆ.